ಸ್ನೇಹಿತರೆ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಇವತ್ತು ನಾನು ಪಡುಬಿದ್ರೆಯಲ್ಲಿರುವಂಥ ಒಂದು ಬೃಹತ್ ಆಹಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳ ಬಂಟರ ಭವನ ಪಡುಬಿದ್ರೆ 27, 28, 29 ಮಾರ್ಚು 2026 ಒಂದು ಆಹಾರ ಮೇಳ ನಡೀತಾ ಉಂಟು. ಅದರದ ಒಂದು ವಿಡಿಯೋ ಚಿತ್ರೀಕರಣ ಮಾಡೋಣ ಅಂತ ಬಂದಿದ್ದೀನಿ. ನೋಡುವ ಸ್ನೇಹಿತರೆ, ಬನ್ನಿ ಒಳಗೆಲ್ಲ ಏನುಂಟು ಅಂತ ನೋಡ್ಕೊಂಡು ಬರೋಣ. ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ. ಗೇಟಿಂದ ಒಳಗೆ ಬರ್ತಾನೆ ತೋಟಗಾರಿಕೆ ಇಲಾಖೆಯವರದ್ದು ಒಂದು ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗಲಾಟೆಯಲ್ಲಿ ನನ್ನ ಮಾತು ಕೇಳ್ತಾ ಇಲ್ವ ಅಂತ ಗೊತ್ತಿಲ್ಲ. ಬಹಳ ದೊಡ್ಡ ಹಲಸಿನ ಮೇಳ ಕೂಡ ಆಗ್ತಾ ಉಂಟು. ನೋಡುವ, ಇಲ್ಲೇನೋ ಮೇಳವನ್ನು ಮಾಡಿದ್ದಾರೆ. ಎಲ್ಲ ಕಬ್ಬಿಣದ ವಸ್ತುಗಳು, ಮನೆಗೆ ಬೇಕಾದಂಥ ಕಾವಲಿ ಹಂಚು, ದೋಸೆ ಹಂಚು, ಬಹಳ ದೊಡ್ಡ ಮೇಳ. ನೋಡೋಣ ಏನೇನು ಮಾಡ್ತಾ ಇದ್ದಾರೆ ಅಂತ. ಅವ್ರ ಹತ್ರ ಕೇಳಲಿಕ್ಕೆ ಆಗುದಿಲ್ಲ, ಬಹಳ ದೊಡ್ಡ ಮೇಳ. ಸ್ವಂತ ತಯಾರಿಕೆ ಮತ್ತು ಮಿಲಾವ್ ಕತ್ತಿಗಳು, ಬೆಲ್ಟ್ ಅಂಗಡಿ ತಯಾರಿಕೆ. ನೋಡಿ ಎಂತೆಂಥದ್ದು ಕತ್ತಿ, ಚೂರಿ, ಮಚ್ಚು, ಚೂರಿ, ಮನೆಗೆ ಬೇಕಾದ ತರಕಾರಿ ಹೆಚ್ಚಲಿಕ್ಕೆ, ತೆಂಗಿನಕಾಯಿ ಹೊಡಿಲಿಕ್ಕೆ ಬೇಕಾದ ಎಲ್ಲವನ್ನು ಇಟ್ಟಿದ್ದಾರೆ ಇಲ್ಲಿ. ನೋಡುವ ಮುಂದೆ ಏನೇನು ಉಂಟು ಅಂತ ನೋಡ್ಕೊಂಡು ಹೋಗೋಣ. ಸುಮಾರು ಹಲಸಿನ ಮೇಳ, ಹೌದು. ಒಳಗೆ ಹೋಗೋಣ, ಹೊರಗೆ ನೋಡಿಕೊಂಡು ಬರೋಣ. ಇಲ್ಲಿ ದೊಡ್ಡ ಹಲಸಿನ ಮೇಳ ನಡೀತಾ ಉಂಟು. ಹಲಸಿನ ಮೇಳ ಇಲ್ಲಿ ನೋಡ್ತಾ ಇದ್ದೀರಿ, ತೋಟಗಾರಿಕಾ ಇಲಾಖೆಯವ್ರದ್ದು ಎಲ್ಲ ಹಲಸಿನ ಹಣ್ಣಿನ ಜಾತಿಯ ಮರಗಳು ಇಟ್ಟಿದ್ದಾರೆ. ಬೇರೆ ಬೇರೆದ ಗಿಡಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಬೇಕಾದಂಥ ನಾಟಿ ಮಾಡಲಿಕ್ಕೆ ಬೇಕಾದಂಥದ್ದು ಎಲ್ಲವನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ತರ ಕಲ್ಲಿನ ಅರಿವ ಕಲ್ಲು, ತರ ಕಲ್ಲುಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಎಲ್ಲಿ ಪಿಂಗಾಣಿ ವಸ್ತುಗಳು, ಕರಕುಶಲ ವಸ್ತುಗಳು, ಸುಮಾರು ಥರದ್ದಿಟ್ಟಿದ್ದಾರೆ. ನೋಡಿ ಎಲ್ಲ ಥರದ್ದು ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಕೂಡ ಹಲಸಿನ ಹಣ್ಣಿನ ಮಾರಾಟ ಮಳಿಗೆ. ಇಲ್ಲಿ ಕೈಲಾರ್ ನೈಸರ್ಗಿಕ ಐಸ್ ಕ್ರೀಮ್ ಅದನ್ನು ಕೂಡ ಇಟ್ಟಿದ್ದಾರೆ. ನೋಡುವ, ಇಲ್ಲಿಂದ ಶುರು ಮಾಡುವ, ನಾವು ಏನೇನುಂಟು ಅಂತ ನೋಡ್ಕೊಂಡು ಹೋಗುವ. ಇಲ್ಲಿ ಕೂಡ ಇದು ಎಲ್ಲ ಸ್ವೀಟು, ಥರದ ಸ್ವೀಟು. ಇಲ್ಲಿ ಜಿಲೇಬಿ, ಎಂತ ಜಿಲೇಬಿ ಇದು? ಬೆಲ್ಲದ ಜಿಲೇಬಿ ಅಂತೆ. ನೋಡುವ, ತಲೆ ಕೂದಲಿಗೆ ಆಗುವಂಥದ್ದು, ತಲೆ ಕೂದಲು ಉದ್ದ ಬೆಳೆಯುವಂಥದ್ದ.
ಇಲ್ಲೆಲ್ಲ ಬೇಕಾದವ್ರು ತಗೊಳ್ಬೋದು. ತಲೆ ಉದ್ದ ಕೂದಲು ಬೆಳೀತದಂತೆ. ನಿಮ್ಗೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಇಲ್ಲಿ ಬಂದಾಗ ನೀವು ತಗೊಳ್ಳಿ. ಇಲ್ಲದೆ ಇದ್ರೆ ಇವ್ರ ಅಡ್ರೆಸ್ ಅನ್ನು ನೋಡಿ, ಇದರಲ್ಲಿ ನೀವು ಟ್ಯಾಪ್ ಮಾಡ್ಕೊಂಡು ಬರ್ಬೋದು. ಎಲ್ಲ ಬೆಲ್ಲದೆಯಾ? ಎಲ್ಲ ಬೆಲ್ಲದ ಐಟಮ್, ಎಲ್ಲ ಬೆಲ್ಲದ ಐಟಮ್ ಸ್ವೀಟು. ನೋಡುವವರು ಬಂದು ತಗೊಳ್ಬೋದು. ಬೆಲ್ಲದ ಲಾಡು, ಬೆಲ್ಲದ ಪೇಡ, ಬೆಲ್ಲದ ಚಿಕ್ಕಿ, ಬೆಲ್ಲದ ಮೈಸೂರು ಪಾಕು ಎಲ್ಲವೂ ಇಲ್ಲಿ ಇಟ್ಟಿದ್ದಾರೆ. ಹೋಗುವ ಮುಂದೆ ಸಹ ಎಂತ ಉಂಟು ನೋಡುವ. ಹಲಸಿನ ಹಣ್ಣಿನ ಜಿಲೇಬಿ, ಸುಬ್ರಹ್ಮಣ್ಯ ಸ್ವೀಟ್. ಹಲಸಿನ ಹಣ್ಣಿದೆ ಎಲ್ಲ. ಹಲಸಿನ ಹಣ್ಣಿನ ಜಿಲೇಬಿ, ಹಲಸಿನ ಹಣ್ಣಿನ ಜಿಲೇಬಿ, ಕುಂದಾಪುರ ಸ್ಟೈಲು, ಕಜ್ಜಾಯ, ಡ್ರೈ ಫ್ರೂಟ್ಸ್ ಲಾಡು ಎಲ್ಲ ಉಂಟು. ಇದೇನಿದು? ಐಸ್ ಕ್ರೀಮಾ? ಮಿಲ್ಕ್ ಶೇಕ್. ಹಲಸಿನ ಹಣ್ಣಿದೆಯಾ? ಹಲಸಿನ ಹಣ್ಣಿಂದ ಮಿಲ್ಕ್ ಶೇಕು. ಹಲಸಿನ ಹಣ್ಣು ಮತ್ತೆ ಕ್ಯಾರೆಟಿನ ಹಲಸಿನ ಹಣ್ಣಿದು ಆಗಲಿ. ಇದು ಹಲಸಿನ ಹಣ್ಣಿದೆಯಾ? ಎಲ್ಲ ಹೋಮ್ ಮೇಡ್ ಅಂತೆ. ಎಲ್ಲ ಹೋಮ್ ಮೇಡ್ ಅಂತೆ. ಚರ್ಮುರಿ, ಮಿಕ್ಸರ್ ಚಂಬುರಿ, ಮತ್ತೆ ನಿಮಗೆ ಎಳ್ಳು ಲಾಡು, ಹೌದು ಎಲ್ಲನೂ ಸಿಗ್ತದಲ್ಲ. ಇನ್ನೊಂದ್ಸಾರಿ ಸಿಕ್ಕಿದಾಗ ನಮ್ಮ ವಿಡಿಯೋ ನೋಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಜನ. ಇಲ್ಲೆಲ್ಲ ತಿಂಡಿ ತಗೊಂಡು ತಿನ್ನುವವರಿದ್ದಾರೆ ನೋಡುವ. ಇಲ್ಲಿ ಕೂಡ ಎಲ್ಲ ಚಾಟ್ಸು, ಪಾನಿಪುರಿ, ಮಸಾಲ ಪೂರಿ. ಇಲ್ಲಿ ಇಟ್ಟಿದ್ದ ನೋಡಿ ಫ್ರೆಶ್ ಲೈಮ್, ಐಸ್ ಕೋಲಾ, ಟ್ವಿಸ್ಟ್ ಪೊಟ್ಯಾಟೊ ಎಲ್ಲ ಬೇಕಾದಂಥ ಜ್ಯೂಸ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಕೂಡ ಏನೋ ಹಲಸಿನ ಹಣ್ಣಿದ ಅಂತ ಗೊತ್ತಿಲ್ಲ, ಕೇಳುವ. ಇದು ಹಲಸಿನ ಹಣ್ಣಿದ? ಹಲಸಿನ ಹಣ್ಣಿನ ಜಿಲೇಬಿ ಅಂತ ನೋಡಿ, ಹೊಸ ಥರ ಕಾಣ್ತಾ ಉಂಟು. ಹೇಗುಂಟು ಅಂತ ಗೊತ್ತಿಲ್ಲ. ಬಂದವರು ತಿಂದು ನೋಡ್ತೇವೆ ಮೇಲ, ಹಾಗೆ ನಿಮ್ಗೆ ಹೇಳ್ತೇವೆ ಹೇಗುಂಟು ಅಂತ, ಆಯ್ತಾ? ವೆಂಕಟೇಶ ಫುಡ್ ಸ್ಟಾಲ್ ಅಂತ ಮಾಡಿದ್ದಾರೆ. ಏನೇನುಂಟು ನೋಡುವ. ವೆಂಕಟೇಶ ಫುಡ್ ಸ್ಟಾಲ್. ಎಲ್ಲ ಹಲಸಿನ ಹಣ್ಣಿದ? ಎಲ್ಲ ಹಲಸಿನ ಹಣ್ಣಿದೆ ಅಂತ ನೋಡಿ. ಹಲಸಿನ ಹಣ್ಣದು ಇದೆಂತ? ಕೋಡಿ, ಪತ್ರೊಡೆ, ಕಬಾಬು, ಗಟ್ಟಿ, ಕೇಕು. ತರ ತರದ್ದು ಎಲ್ಲ ಹಲಸಿನ ಹಣ್ಣಿದೆ. ಹಲಸಿನ ಹಣ್ಣಿದೆ ಸೀರಾ. ನೋಡಿ ಹೇಗುಂಟು ನೋಡಿ, ತರ ತರ ಮಾಡಿದ್ದಾರೆ. ಇದು ಹಲಸಿನ ಹಣ್ಣಿದೆ ದೋಸೆ. ಹಲಸಿನ ಹಣ್ಣಿದು ಮಸ ಇದ ಒಬ್ಬಟ್ಟ, ಹೋಳಿಗೆ. ಹಲಸಿನ ಹಣ್ಣಿನ ಹೋಳಿಗೆ ಅಂತೆ ನೋಡಿ. ತರ ತರ ಉಂಟು ಹಲಸಿನ ಹಣ್ಣಿನ ಹೋಳಿಗೆ. ಹಲಸಿನ ಹಣ್ಣಿನ ಹೋಳಿಗೆ ಜನ ತುಂಬಾ ತಕೊಳ್ಳಿಕ್ಕೆ ಬಂದಿದ್ದಾರೆ. ಇದು ಹಲಸಿನ ಹಣ್ಣಿನ ಹೋಳಿಗೆ ಅಂತೆ. ಅಣ್ಣ, ಈ ಹಲಸಿನ ಹಣ್ಣು ಹೋಳಿಗೆಗೆ ಎಷ್ಟು? 30 ರೂಪಾಯಿ ನೋಡಿ. ಹಲಸಿನ ಹಣ್ಣಿನ ಹೋಳಿಗೆ 30 ರೂಪಾಯಿ ಅಂತೆ. ಆನ್ ಸ್ಪಾಟಲ್ಲಿ ನಿಮಗೆ ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ಸ್ಪಾಟಲ್ಲೇ ಮಾಡಿ ಕೊಡ್ತಾರೆ. ಎಲ್ಲ ಹಲಸಿನ ಹಣ್ಣಿದು. ಹಲಸಿನ ಹಣ್ಣಿನ ಹೂರಣ ಹಾಕಿ ಮಾಡಿಕೊಡುವಂಥ ಹೋಳಿಗೆ, ಕರಾವಳಿ ಹೋಳಿಗೆ, ಬಿಸಿ ಬಿಸಿ ಹೋಳಿಗೆ ಅಂತೆ. ನೋಡುವ ಇವರದೇನುಂಟು ನೋಡುವ. ಇಲ್ಲಿ ಇವರದ್ದು ಕೂಡ ಹಲಸಿನ ಹಣ್ಣಿದೆಯಾ? ಎಲ್ಲ ಹಲಸಿನ ಹಣ್ಣಿದಂತೆ. ಕಡುಬು, ಪೋಡಿ, ಇದೇನು ಕಬಾಬು, ಇದೇನು ದಿಸ ಎಲ್ಲ ಹಲಸಿನ ಮಂಚೂರಿ. ನೋಡ್ಬೋದು ನೀವು ಹಲಸಿನ ಹಣ್ಣಿನ ಕಡುಬು. ಎಲ್ಲ ನೋಡ್ಬೋದು ನೀವು. ಇನ್ನೊಂದು ಸಾರಿ ಬಂದಾಗ ಬನ್ನಿ. ಹಲಸಿನ ಹಣ್ಣಿದು ಕುಂದಾಪುರದ ಸ್ಟಾಲ್ ಅಂತೆ. ಎಲ್ಲಾರು ಹಾಕಿದ್ರೆ ನೀವು ಕುಂದಾಪುರದವ್ರದ್ದು, ನೀವು ಹೋದಾಗ ನೋಡಿ, ಆಯ್ತಾ? ತಗೊಳ್ಳಿ, ಅವರನ್ನು ಸಪೋರ್ಟ್ ಮಾಡಿ. ಹಲಸಿನ ಹಣ್ಣಿನ ಗಟ್ಟಿ ಇಲ್ಲಿ
ಹಲವಾರು ಸ್ಟಾಲ್ಗಳು ಹಾಕಿದ್ದಾರೆ. ಕಾಫಿ ಕುಡಿಯುವವರು ಕುಡಿಬೋದು. ಆಟೋಮೆಟಿಕ್ ಹೈಜೆನಿಕ್ ಪಾನಿಪುರಿ ಅಂತೆ. ಇದು ಕೂಡ ತೇಜಸ್ವಿ ಹೋಳಿಗೆ. ಇದು ಸಹ ಹಲಸಿನ ಹಣ್ಣಿನ ಹೋಳಿಗೆಯಾ? ಹಲಸಿನ ಹಣ್ಣಿನ ಹೋಳಿಗೆ ನೋಡಿ, ಅಲ್ಲೇ ಸ್ಪಾಟಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಕುಂದಾಪುರ, ಇದು ಸಹ ಕುಂದಾಪುರವೇ? ಕಿನ್ನಿ ಮುಲ್ಕಿ ಅವರಂತೆ. ಎಲ್ಲಿಯಾದ್ರೂ ಸಿಕ್ಕಿದ್ರೆ ನೋಡಿ, ಇವರನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದ್ಸರಿ ಸಿಕ್ಕಿದಾಗ ನೀವು ಅವ್ರ ಹತ್ರ ತಗೊಳ್ಬೋದು. ಆಟೋಮೆಟಿಕ್ ಪಾನಿಪುರಿ ನೋಡಿ, ಇಲ್ಲಿ ಮಣ್ಣಿನ ಕರಕುಶಲ ವಸ್ತುಗಳನ್ನು ಇಟ್ಟಿದ್ದಾರೆ. ಬಹಳ ಚಂದ ವರ್ಕು. ಹೂ ಇಡುವಂಥದ್ದು, ಆರತಿ ಮಾಡುವಂಥದ್ದು, ಹೂದಾನಿ, ಹಾಗೆ ದೀಪ ಹಚ್ಚುವಂಥದ್ದು ಎಲ್ಲ ಮಾಡಿದ್ದಾರೆ ಇಲ್ಲಿ. ಅಣ್ಣ, ನೀವು ಎಲ್ಲಿಯವರು? ಇವರು ಶಿವಮೊಗ್ಗದಿಂದ ಬಂದಿರೋದಾ? ಇವರು ಶಿವಮೊಗ್ಗದವರು. ನೋಡಿ ಹೇಗೆ ಬರ್ತಾ ಉಂಟು. ಒಂದು ರೌಂಡನ್ನು ನೋಡಿವ ಹೇಗೆ ಕಾಣ್ತದೆ ಅಂತ. ಹೌದೌದು. ಇಲ್ಲಿ ನೋಡಿ ಉಂಟು. ಇಲ್ಲಿ ಸ್ವೀಟ್ ಕಾರ್ನ್, ಇಲ್ಲಿ ಮಂಗಳೂರಿನ ಚರ್ಮುರಿ. ಬನ್ನಿ, ಒಳಗೆ ಸಹ ಹಲವಾರು ಉಂಟು, ನೋಡಿಕೊಂಡು ಹೋಗುವ ಏನೇನುಂಟು ಅಂತ. ಇಲ್ಲೇ ಲಾಸ್ಟು. ಇದು ಇತ್ಲಗಿಂದನೇ ಹೋಗ್ಬೇಕಿನ್ನು. ಎತ್ಲೆತ್ಲೆಯಿಂದ ಹೋಗ್ಲಿಕ್ಕೆ ಆಗ್ತದೆ ನೋಡುವ, ಅತ್ಲಗಿಂದೆಲ್ಲ ಹೋಗುವ. ನೋಡಿ ಹೇಗುಂಟು. ಬೊಂಡ ಶರ್ಬತ್ ಎಲ್ಲಿಂದ? ಮುಲ್ಕಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಉಂಟಲ್ಲ, ನೋಡಿದೆ ನಿಮ್ಮ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ. ಎಲ್ಲ ಬೊಂಡ ಶರ್ಬತ್. ಏನೇನು ಹಾಕ್ತಿದೆ ಇದಕ್ಕೆ? ಬೊಂಡದ ನೀರು, ಬೊಂಡದ ನೀರು ಮತ್ತೆ ಕಾಲೆ ಎಲ್ಲ ಹಾಕ್ತಿರಲ್ಲ. ಸರಿ, ಇನ್ನೊಂದ್ಸರಿ ಬರುವಾಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಇವರ ಹೆಸರು ಪ್ರಾಣೇಶ್ ಯಜಮಾಡಿ. ಓಕೆ, ಸಿಗ್ತಾರೆ. ನೋಡುವ, ನಾವೀಗ ಒಳಗೆ ಹೋಗುವ. ಒಳಬದಿಲಿ ಕೂಡ ಏನೋ ಉಂಟು, ವಿಶೇಷವಾದ ವಸ್ತು ಪ್ರದರ್ಶನ. ಬಟ್ಟೆಗಳ ವಸ್ತು ಪ್ರದರ್ಶನ, ಮಾರಾಟ ಮಳಿಗೆ, ತಿಂಡಿ ತಿನಿಸು ಎಲ್ಲ ಉಂಟಿಲ್ಲಿ. ನೋಡುವ, ಒಂದು ಕಡೆಯಿಂದ ಹೋಗುವ. ಇಲ್ಲಿ ಪುಸ್ತಕ ಮೇಳ. ಹೊಸ್ತು ಹಳತ್ತು ಎಲ್ಲ ಪುಸ್ತಕಗಳನ್ನು ಇಟ್ಟಿದ್ದಾರೆ. ಬೇಕಾದ ಪುಸ್ತಕಗಳನ್ನು ತಗೊಳ್ಬೋದು. ಇದು ಬಂಟರ ಭವನದ ಒಳಬದಿಯಲ್ಲಿ ನೋಡಿ, ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಎಲ್ಲ ಪುಸ್ತಕಗಳು, ಬೇಕಾದಷ್ಟು ಪುಸ್ತಕಗಳು ಇಲ್ಲಿಂಟು. ಒಂದು ರೌಂಡ್ ಬರೆಯುವ, ಏನೇನು ಉಂಟು ಅಂತ ನೋಡುವ. ಇಲ್ಲಿ ಕಲಾಕೃತಿಗಳು ಅಂತ ಕಾಣ್ತದೆ. ಸ್ಥಳದಲ್ಲಿಯೇ ಭಾವಚಿತ್ರ ಬಿಡಿಸ್ಕೊಡ್ತಾರಂತೆ. ನೋಡಿ, ಎಲ್ಲಿಯಾದರೂ ಇನ್ನೊಂದ್ಸಾರಿ ನಿಮಗೆ ಸಿಕ್ಕಿದ್ರೆ ಇವರ ಕೈಲಿ ಭಾವಚಿತ್ರವನ್ನು ಬಿಡಿಸ್ಕೊಳ್ಬೋದು. ನೋಡಿ, ಅವರು ಬರಿತಾ ಇದ್ದಾರೆ, ಕಲೆ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ. ಯಾರನ್ನು ನೋಡಿ ಬಿಡಿಸ್ತಾ ಇದ್ದಾರೆ ಗೊತ್ತಿಲ್ಲ, ಆ ಮೊಬೈಲಲ್ಲಿ ನೋಡಿಕೊಂಡು ಬಿಡಿಸ್ತಾ ಇದ್ದಾರೆ. ನೀವು ಕೂಡ ಬಂದಾಗ ಅವರ ಕೈಲಿ ನಿಮ್ಮ ಚಿತ್ರವನ್ನು ಬಿಡಿಸ್ಕೊಳ್ಬೋದು. ಸರ್, ನಿಮ್ಮ ಹೆಸರು ಸರ್? ಲಕ್ಷ್ಮೀನಾರಾಯಣ, ಮಂಗಳೂರಿಂದ. ಯಾರ ಚಿತ್ರ ಬೇಕಾದ್ರೂ ಭಾವಚಿತ್ರ ನೀವು ಅವ್ರು ಬಂದು ಎದುರಲ್ಲಿ ಕೂತ್ಕೊಂಡ್ರೆ ನಿಮ್ಮ ಭಾವಚಿತ್ರವನ್ನು ಬಿಡಿಸಿಕೊಡ್ತಾರಂತೆ. ಎಲ್ಲ ಮಾಡ್ತೀರಿ? ನೋಡಿ, ನಿಮ್ಮ ಮೊಬೈಲಲ್ಲಿ ಇದ್ರೂ ಸಹ ನಿಮ್ಮ ಚಿತ್ರವನ್ನು ಅವ್ರು ಬಿಡಿಸಿಕೊಡ್ತಾರಂತೆ. ಎಲ್ಲಿಯಾದ್ರೂ ಸಿಕ್ಕಿದಾಗ ಇನ್ನೊಂದ್ಸರಿ ಮೇಳ ಆದಾಗ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಯ್ತಾಯ್ತು. ನಿಮ್ಮ ಹತ್ರ ಏನುಂಟು? ಖಾಲಿ ಪುಸ್ತಕವಾ? ಎಂತ ಪುಸ್ತಕ? ಹೋಗುತ್ತೆ ನೋಡಿ. ಇದು ರೀಯೂಸಬಲ್ ಪುಸ್ತಕ. ಸರಿ ಸರಿ ಸರಿ. ಏನ್ ಹೆಸರು ನಿಮ್ದು? ಅಭಿಲಾಷ್ ಅಂತೆ. ಎಲ್ಲಿಯಾದ್ರೂ ಸಿಕ್ಕಿದ್ರೆ ಇವ್ರ ಹತ್ರ ನೀವು ಪುಸ್ತಕ ತಗೊಳ್ಳಿ. ರೀಯೂಸಬಲ್ ಪುಸ್ತಕ. ಅದನ್ನು ಮಕ್ಕಳಿಗೆಲ್ಲ ಬರ್ಸ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಬೇಕಾದಾಗ ಅಳಿಸಿ ಓದಂತೆ.
ಇಲ್ಲಿ ಬೇಕಾದಷ್ಟು ಎಂತ ಇದು ಬಟ್ಟೆ ಖಾದಿ ಬಟ್ಟೆ ಅಂತೆ ನೋಡಿ. ಮಕ್ಕಳ ಫ್ರಾಕುಗಳು ತುಂಬಾ ಬೇಸಿಗೆಯಲ್ಲಿ ತುಂಬಾ ಒಳ್ಳೇದಿದು. ನಿಮ್ಮ ಹೆಸರು ಸರ್? ಸಂತೋಷ್ ಅಂತ ಇವ್ರ ಹೆಸರು. ನೋಡಿ, ಇವ್ರು ಸಿಕ್ಕಿದ್ರೆ ನಿಮಗೂ ಖಾದಿ ಬಟ್ಟೆದು ತಗೊಳ್ಬೋದು. ಮಕ್ಕಳಿಗೆ ಬೇಕಾದಷ್ಟು ತುಂಬಾ ಚಂದ ಚಂದ ಇಟ್ಟಿದ್ದಾರೆ ನೋಡಿ. ನಾಳೆ ಸಾಯಂಕಾಲದವರೆಗೂ ಬಂದು ತಗೊಳ್ಬೋದು. ಇದು ಹಲಸಿನ ಹಣ್ಣಿದ? ಹಲಸಿನ ಹಣ್ಣಿದಲ್ಲ, ಆಯುರ್ವೇದಿಕ. ಎಲ್ಲ ಆಯುರ್ವೇದಿಕ್ ಅಂತೆ ನೋಡಿ. ನಿಮಗೆ ಬೇಕಾದದ್ದು ತಗೊಳ್ಬೋದು. ಕೆಮ್ಮು ಕಫಕ್ಕೆಲ್ಲ ಆಗುವಂಥದ್ದಂತೆ ಇದು ನೋಡಿ. ಕೆಮ್ಮು ಕಫಕ್ಕೆ ಅದನ್ನೇ ಹಾಕಿ ನೀರಿಗೆ ಹಾಕಿ ಕುಡಿಯೋದಾ? ಡೈರೆಕ್ಟ್ ಆಗಿ ಬಾಯಿಗೆ ಹಾಕೊಂಡು ಚೂಪ್ಬೋದಂತೆ ನೋಡಿ. ಇದು ಹೆಸರು ನೆನ್ಪಿಟ್ಕೊಳ್ಳಿ. ನಿಮಗೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಇದನ್ನು ಶೀತ ಕಫಕ್ಕೆ ಉಪಯೋಗ ಮಾಡ್ಬೋದು ಅಂತ ಹೇಳಿದ್ರು. ನೋಡಿ, ಇದ್ಯಾವುದೋ ತೋರಿಸ್ತಾ ಇದ್ದಾರೆ. ಗೋಮಯ ಧೂಪ. ಗೋಮಯ ಧೂಪ ಅಂತೆ. ಹಚ್ಚಿ ಮನೇಲಿ ಹಚ್ಚಿಡ್ಲಿಕ್ಕ? ಹೌದಾ? ಹೌದೌದು. ಹೌದಾ? ಏನಿಲ್ಲ, ಕೆಮಿಕಲ್ ಇಲ್ಲ. ನಿಮ್ಮ ಹೆಸರು ಸರ್? ಪ್ರಶಾಂತ್ ಅಂತೆ ನೋಡಿ. ಎಲ್ಲಿಯಾರು ಸಿಕ್ಕಿದ್ರೆ ನೀವು ಅವ್ರ ಹತ್ರ ಇದನ್ನೆಲ್ಲ ತಗೊಳ್ಬೋದು. ಇಲ್ಲಿ ಕೂಡ ಸಾಕಷ್ಟು ತಿಂಡಿಗಳು ಇಟ್ಟಿದ್ದಾರೆ. ಬಟ್ಟೆ ಬರೀ ಬೈ 3 999 ರೂಪಾಯಿಗೆ 3 ಬಟ್ಟೆಗಳನ್ನು ತಗೊಳ್ಬೋದಂತೆ. ಇಲ್ಲಿ ಸಾಕಷ್ಟು ಹೋಮ್ ಮೇಡ್ ತಿಂಡಿಗಳಂತ ಇಟ್ಟಿದ್ದಾರೆ. ಹೋಮ್ ಮೇಡ್ ತಿಂಡಿಗಳು. ಬಟ್ಟೆ ಹೋಗಿದೆ, ಕಲೆ ತೆಗೆದು ಒಣ ಬಟ್ಟೆ ಡ್ರೈ ಇರಬೇಕು ಸರ್. ಇದು ಈ ತರ ನೋಡಿ, ಕಾಫಿ ಟೀ ಎಲೆ, ಅಡಿಕೆ, ಗುಟ್ಕ, ಅರಿಶಿನ ಕಲೆ, ಬಾಳೆ ಕಲೆ, ತೆಂಗಿನ ಕಲೆ ಏನೇ ಆಗಿದ್ರು ಕಲೆ ಆದಾಗ ಚಿಕ್ಕ ಲಿಕ್ವಿಡ್ ಇದೆಯಲ್ಲ, ಲಿಕ್ವಿಡ್ ನ ತಗೊಳ್ಳಿ 2 ರಿಂದ 3 ಡ್ರಾಪ್ ಹಾಕಿ ಇದು ಕಲೆನ ಈಗ ಫ್ರೀ ಮಾಡುತ್ತೆ, ಮೃದು ಮಾಡುತ್ತೆ. ನೋಡಿ ಸ್ನೇಹಿತರೆ, ಹೇಗೆ ಅವರು ಬಟ್ಟೆ ಕಲೆ ತೆಗಿತಾ ಇದ್ದಾರೆ ನೋಡಿ. ಆಮೇಲೆ ದೊಡ್ಡ ಲಿಕ್ವಿಡ್ ಇದೆಯಲ್ಲ, ಇದು 3 ರಿಂದ 4 ಡ್ರಾಪ್ ಹಾಕಿ ಕಲೆ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಬಟ್ಟೆ ಮೇಲೆ ಆಗಿರುವಂತ ಯಾವುದೇ ಕಲೆಯನ್ನ ಆರಾಮಾಗಿ ಹೋಗ್ತದೆ. ನಿಮ್ಗೆ ಎದುರೇ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಅವರು. ಇದನ್ನು ನೆನಪು ಇಟ್ಕೊಳ್ಳಿ. ಬಟ್ಟೆ ಒಗೆಯುವ ಕಲೆ ತೆಗೆಯುವುದು ನೋಡಿ. ಎಲೆ, ಅಡಿಕೆ, ಗುಟ್ಕ, ಅರಿಶಿನ ಕಲೆ, ಬಾಳೆ ಕಲೆ, ಬೋಂಡ ಕಲೆ ಎಲ್ಲ ಕಲೆ ತೆಗಿಬಹುದು ಸರ್. ಹೌದಾ? 2 ಸೇರಿ 200 ರೂಪಾಯಿ ಇದೆ. 2 ಬಾಟ್ಲಿ ಬರುತ್ತೆ. 2 ಬಾಟ್ಲಿಗೆ ಬರುತ್ತೆ. 100 ರೂಪಾಯಿ, 150 ರೂಪಾಯಿ, 250 ರೂಪಾಯಿ ಆಗುತ್ತೆ. ಸರಿ ಸರಿ. 100 ರೂಪಾಯಿ ಡಿಸ್ಕೌಂಟ್ ಮಾಡಿದೀವಿ. 150 ರೂಪಾಯಿ ಕೊಡ್ತೀವಿ. ಆಯ್ತು, ನಿಮಗೆ ನೋಡಿ ನಿಮ್ಮ ಬರ್ತಾರೆ. ನಿಮ್ಮ ಹೆಸರು ಸರ್? ರಮೇಶ್ ಅಂತ ಸರ್, ಶಿವಮೊಗ್ಗದಿಂದ ಬಂದಿದ್ದೀನಿ. ಶಿವಮೊಗ್ಗದಿಂದ ಬಂದಿದ್ದಾರೆ ರಮೇಶ್ ಅಂತೆ. ಥ್ಯಾಂಕ್ ಯು. ಯಜಮಾನ್ರೆ ನಮಸ್ಕಾರ. ಎಲ್ಲ ಹೋಮ್ ಮೇಡಾ? ಎಲ್ಲಿಂದ ಬಂದಿರೋದು? ಎಲ್ಲ ಮನೆಯಿಂದ ತಯಾರು ಮಾಡ್ತಾರೆ ಅಂತ ಮೈಸೂರಿಂದ ಬಂದಿದ್ದಾರೆ. ಬಂದು ನೀವು ಕೂಡ ಟೇಸ್ಟ್ ನೋಡ್ಬೋದು. ಇಲ್ಲಿ ಇದು ಏನು ವಸ್ತು ಸರ್? ಇದು ನ್ಯಾಚುರಲ್ ಆಯುರ್ವೇದಿಕ್, ಹರ್ಬಲ್ ಆಯುರ್ವೇದಿಕ್ ಉತ್ಪನ್ನಗಳು. ಯಾವ್ದಾದಕ್ಕೆ ಉಪಯೋಗ ಆಗುತ್ತೆ? ಸಕ್ಕರೆ ಕಾಯಿಲೆ ಎಲ್ಲದಕ್ಕೂ ಉಂಟು ನೋಡಿ ಸ್ನೇಹಿತರೆ. ಇದು ಸಕ್ಕರೆ ಕಾಯಿಲೆಗೆ ಆಯುರ್ವೇದಿಕ್. ಹಾಯ್ ಹಾಯ್ ಹಾಯ್. ತಗೊಂಡ್ರ ಎಲ್ಲ ಸಂತೆ ನೋಡಿದ್ರ? ಗೌಜಿ ಉಂಟಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಬ್ಯುಸಿಯಾಗಿ ಉಂಟು. ಇಲ್ಲಿ ಏನೋ ಇಟ್ಟಿದ್ದಾರೆ ನೋಡುವ. ಏನು ಮಸಾಜಾ? ನೋಡಿ ಇಲ್ಲೇನೋ. ಇದು ನೋಡಿ, ಹೇಳಿ ಹೇಳಿ ಹೇಗೆ ಮಾಡಿ, ನೀವು ಮಾಡಿ ತೋರಿಸಿ ಹೇಗೆ ಅಂತ. ಮಾಡಿ ನೋಡಿ. ಇದು ಮಸಾಜ್ ಮಾಡುವಂತ ಮಿಷಿನ್ ಅಂತೆ. ಅವರಿಗೆ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಬಾಡಿ ಮಸಾಜ್ ಮಾಡ್ಬೋದಾ? ಹೌದಾ? ಎಷ್ಟಿದಕ್ಕೆ? ಇಲ್ಲಿ ನೋಡಿ 40% ಆಫರ್ ಉಂಟಂತೆ. 4990 ಈಗ 2000 ಲೆಸ್ ಆಗುತ್ತೆ. ಹೌದಾ?
2000 ಲೆಸ್ ಆಗುತ್ತೆ ನೋಡಿ. ಇದು ಸ್ನೇಹಿತರೆ, ಇದು ಎಲ್ಲಿಯಾದ್ರೂ ನಿಮ್ಗೆ ಮತ್ತೊಂದು ಸಾರಿ ಸಿಕ್ಕಾಗ ನೀವೆಲ್ಲ ಕಡೆ ಹೋಗ್ತಾ ಇರ್ತೀರಲ್ಲ, ಇದನ್ನ ನೋಡಿ ನಿಮ್ಗೆ ಅವರು ಬರ್ತಾರೆ. ಈಗ ನೋಡಿ ಇದು ನಿಮ್ಮ ಹೆಸರು ಸರ್? ದುರ್ಗಾ ಪ್ರಸಾದ್ ಅವರು ಸಿಗ್ತಾರೆ ನಿಮಗೆ. ನೀವು ಅವರನ್ನು ನೋಡಿದ್ರೆ ಇದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ಭಾರಿ ರಿಡಕ್ಷನ್ ಅಲ್ಲಿ ಕೊಡ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಕಲಾತ್ಮಕ ನೇಯ್ಗೆಯ ಇಳಕಲ್ ಸೀರೆಗಳು, ಧಾರವಾಡ ಕಸೂತಿ ವರ್ಕ್ ಸೀರೆಗಳು ನೋಡಿ. ಇಲ್ಲಿ ಹಲವಾರು ಕೈಮಗ್ಗದ್ದು ನೇಯ್ಗೆಯಲ್ಲಿ ಮಾಡಿರುವಂಥ ಸೀರೆಗಳು, ಎಷ್ಟು ಥರ ಸೀರೆಗಳು ಇಟ್ಟಿದ್ದಾರೆ. ದುರ್ಗಾ ರೈತರ ಇಲ್ಲಿ ಮಾಡಿದ ಚರ್ಮುರಿ, ಸ್ವದೇಶಿ ಕೃಷಿಧಾನ್ಯ ಆರೋಗ್ಯವನ್ನು, ಇದೆಲ್ಲ ಹೋಮ್ ಮೇಡು, ಎಲ್ಲ ಹೋಮ್ ಮೇಡ್ ಚರ್ಮುರಿ ನೋಡಿ. ಹೋಮ್ ಮೇಡ್ ಚರ್ಮುರಿ ಎಲ್ಲಿಂದ ಬಂದಿದ್ದೀರಿ ಸರ್ ನೀವು? ನೋಡಿ ಇವರು ಹುಬ್ಳಿಯಿಂದ ಬಂದಿದ್ದಾರೆ ಪಡುಬಿದ್ರಿಗೆ. ಅವರ ಹೋಮ್ ಮೇಡು ಇದು ಹುರುಗಾಳ, ಇದು ಹುರುಗಾಳು, ಇದು ನೆಲಕಡ್ಲೆ, ಹುರಿಕಡ್ಲೆ. ನೋಡಿ ಎಲ್ಲ ಬಿಡಿಸಿರೋ ಅಂಥದ್ದು. ನೋಡಿ ಇದು ನೋಡಿ ಒಳ್ಳೆ ಮಿಕ್ಸಿರ್ ಅಲ್ಲ. ಸರಿ ನೋಡಿ, ಅವ್ರು ನಿಮಗೆ ಸ್ಯಾಂಪಲ್ ಕೊಟ್ಟು ಟೆಸ್ಟ್ ಮಾಡಿ ಆಮೇಲೆ ನೀವು ತಗೊಳ್ಬೋದಂತೆ. ಇದು ಏನೋ ಪಂಜರ ಇಟ್ಟಿದ್ದಾರೆ, ತರಕಾರಿ ಪಂಜರ, ತರಕಾರಿ ಇಡುವಂಥದ್ದು. ತರಕಾರಿ ಸ್ಟೀಲ್ ಇದ್ದಿದ್ದು. ಓಹೋ. ಹೌದಾ? ನೋಡಿ ನೆಟ್ಟೆಟ್ ಆಗಿರೋದ್ರಿಂದ ಇರ್ತವೆ, ಸೇಫ್ ಆಗಿರ್ತವೆ. ನೋಡಿ 250 ರೂಪಾಯಿ ಅಂತೆ. ಬಂದವರು ನೀವು ಇವ್ರ ಹತ್ರ ಒಂದು ಪರ್ಚೇಸ್ ಮಾಡಿ. ತಮ್ಮ ಹೆಸರು ಸರ್? ಸಂಗಮೇಶ್, ಹುಬ್ಳಿ. ನೋಡಿ ನೀವೆಲ್ಲರೂ ಸಿಕ್ಕಿದ್ರೆ ಹುಬ್ಳಿ ಕಡೆ ಹೋದ್ರು ನಿಮ್ಗೆ ಸಿಗ್ತಿರಲ್ಲ. ನೋಡಿ ಇವರ ಬೋರ್ಡ್ ಹಾಕಿದ್ದಾರೆ, ಉತ್ಪನ್ನಗಳು ಏನೇನು ಸಿಗ್ತದೋ ಎಲ್ಲ ನೀವು ತಗೊಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸಾರಿ ನಾನು ಎಡೆಯಲ್ಲಿ ಕೊಡ್ತಾ ಇದ್ದೀನಿ. ಬಟ್ಟೆಗಳು, ಪ್ಯಾಂಟ್ಗಳು, ರೆಡಿಮೇಡ್ ಪ್ಯಾಂಟ್ಗಳು, ಎಲ್ಲ ರೆಡಿಮೇಡ್ ಪ್ಯಾಂಟ್ಗಳಲ್ಲ. ಇಲ್ಲಿ ಸೋಪು, ಫಿನಾಯಿಲು 150ಕ್ಕೆ 4 ಪೀಸ್ ಕೊಡ್ತಾರಂತೆ. ನೋಡುವ ಏನೇನುಂಟು, ಯಾವುದ ಕಂಪನಿಯದು. ಹರ್ಪಿಕ್ಕು, ಫಿನಾಯಿಲು, ಸೋಪ್ ಆಯಿಲು, ಡಿಶ್ ವಾಶು, ಆಮೇಲೆ ನೋಡಿ ಏನೇನು ಇಟ್ಟಿದ್ದಾರೆ. ಶೈನಿಂಗ್ ಮ್ಯಾಜಿಕ್ ಅಂತೆ, ಸನ್ ಕೇರು, ಬಟ್ಟೆ ಒಗೆಯೋ ಪುಡಿ, ಸೋಪಿನ ಕೇಕು, ಎಲ್ಲ ಥರವನ್ನು ಇಟ್ಟಿದ್ದಾರೆ. ಸರ್ ಇದ್ರದ್ದು ಎಲ್ಲಿ ಪ್ರಾಡಕ್ಟ್ ನಿಮ್ಮದು? ಮಂಗಳೂರಲ್ಲಿ ಎಲ್ಲ ಕಡೆ ಸ್ಟಾಲ್ ಹಾಕ್ತೀರಾ? ಇದು ಎಲ್ಲ ಕಡೆ ಸ್ಟಾಲ್ ಹಾಕ್ತಾರೆ. ನೋಡಿ ನೀವು ಸ್ಟಾಲಿಗೆಲ್ಲ ಹೋದಾಗ ನೀವು ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು. 150ಕ್ಕೆ 4 ಪೀಸ್ ಅಂತೆ. ತಮ್ಮ ಹೆಸರು ಸರ್? ಹೆಸರೇನು ನಿಮ್ಮದು? ಇಲ್ಲಿ ಏನೋ ಉಂಟು. ಇಲ್ಲಿ ಏನು ಪ್ರಾಡಕ್ಟ್ ಇರ್ತಾರೆ? ಪ್ರೈಮ್ ಟೇಸ್ಟ್ ದ ಸ್ಪೆಷಲ್. ಏನು ಸ್ಪೆಷಲ್ ಸರ್ ಇದು? ಏನು ಪ್ರಾಡಕ್ಟ್ ಇದು? ಎಲ್ಲ ಮಸಾಲೆ ಐಟಮ್ ಅಂತೆ. ನೋಡಿ ಎಲ್ಲ ಹೋಮ್ ಮೇಡ್ ರೆಸಿಪಿ, ಏನಿಲ್ಲ, ಡೈರೆಕ್ಟಾಗಿ ಉಂಟು. ಪ್ರೈಮ್ ಮಸಾಲಾ ಐಟಮ್ಸ್ ಅಂತೆ. ನೋಡಿ ಇಲ್ಲಿ ಏನೋ ಉಂಟು. ಎಲ್ಲ ಪರ್ಫ್ಯೂಮು, ರೂಮ್ ಸ್ಪ್ರೇಯರು, ಸೆಂಟು ಎಲ್ಲ ಇಟ್ಟಿದ್ದಾರೆ. ನೋಡುವ, ಅವರನ್ನು ಆಮೇಲೆ ಮಾತಾಡ್ಸುವ, ಮುಂದೆ ಹೋಗುವ ಏನುಂಟು ಅಂತ. ಜನ ತುಂಬ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಇದ್ದಾರೆ. ನೋಡುವ, ಮಲೆನಾಡು ಖಾದಿ ಅಂತೆ. ಎಲ್ಲ ಖಾದಿ ಬಟ್ಟೆಗಳೇ. ಎಲ್ಲ ಎಲ್ಲಿಂದ ಬಂದಿರೋದು ಮೇಡಮ್? ಶಿರ್ಸಿಯಿಂದ ಬಂದಿರಂತೆ. ನೋಡಿ ಖಾದಿ ಬಟ್ಟೆ. ನೀವು ಬೇರೆ ಕಡೆ ಸ್ಟಾಲ್ ಹಾಕ್ತೀರಾ? ಎಲ್ಲ ಕಡೆ ಸ್ಟಾಲ್ ಹಾಕ್ತಾರಂತೆ. ನೋಡಿ ಇಲ್ಲಿ ಬರ್ಲಿಕ್ಕಾಗದೆ ಇದ್ರು, ಎಲ್ಲಿ ಸಿಕ್ಕಿದ್ರು ಈ ವಿಡಿಯೋ ನೋಡಿಕೊಂಡು ಇವರ ಹತ್ರ ಪರ್ಚೇಸ್ ಮಾಡಿ. ತಮ್ಮ ಹೆಸರು? ಹೆಸರೇನು ಸರ್? ಈಶ್ವರ್ ಅಂತೆ. ತಮ್ಮದು? ದೀಪಾ ಮೇಡಮ್. ಓಕೆ,
250ಕ್ಕೆ ಎರಡು, 550ಕ್ಕೆ ಎರಡು, 550ಕ್ಕೆ ಎರಡು ಎಲ್ಲ ಟಾಪು ಶರ್ಟು ಎಲ್ಲ ಸಿಗ್ತದಂತೆ. ನೋಡಿ ಅವರು ಮಲೆನಾಡು ಖಾದಿ ಇಲ್ಲಿ ಹಾಕಿದ್ದಾರೆ 550ಕ್ಕೆ 2 ಪೀಸ್ ಅಂತ. ಅದನ್ನು ನೋಡಿ ನೀವು ಬರ್ಬೋದು. ಓ ಇದು ಗುಡಿ ಕೈಗಾರಿಕೆ ಎಲ್ಲ ಶೋಕೇಸ್ನಲ್ಲಿ ಇಡುವಂಥದ್ದು. ಬೇಕಾದಷ್ಟು ಗೊಂಬೆಗಳಿಟ್ಟಿದ್ದಾರೆ ಶೋಕೇಸಲ್ಲಿ, ಅಂದ ಮಾಡಿ ಇಡ್ಬೋದು. ನೋಡಿ ಏನೇನು ಇಟ್ಟಿದ್ದಾರೆ ಅಂತ ಒಂದು ಸಾರಿ ಬೇಕಾದಷ್ಟು ತಗೊಳ್ಬೋದು. ಇವರದ್ದು ಚನ್ನಪಟ್ಟಣ ಬೊಂಬೆ ಮತ್ತು ಮರದ ಆಟಿಕೆಗೆ ಸಾಮಾನುಗಳು. ಚಿಕ್ಕರಾಜು ಅವರ ಮೊಬೈಲ್ ನಂಬರ್ ಕೂಡ ಹಾಕಿದ್ದಾರೆ. ಅವರ ಮೊಬೈಲಿಗೆ ಕಾಂಟ್ಯಾಕ್ಟ್ ಮಾಡಿ ಚನ್ನಪಟ್ಟಣಕ್ಕೆ ಹೋದವರು ತಗೊಳ್ಬೋದು. ಇದೇನು ಉಪ್ಪಿನಕಾಯ ಸರ್? ಎಲ್ಲ ಉಪ್ಪಿನಕಾಯಿ. ಹಲಸಿನಕಾಯಿದೆ ಉಪ್ಪಿನಕಾಯ? ಹಲಸಿನಕಾಯ್ದಲ್ಲ, ಮಾವಿನಕಾಯಿದು ಉಪ್ಪಿನಕಾಯಿ, ಲಿಂಬೆಕಾಯಿದು ಉಪ್ಪಿನಕಾಯಿ. ನೋಡಿ ಎಲ್ಲ ಥರದ ಉಪ್ಪಿನಕಾಯಿ ಇಟ್ಟಿದ್ದಾರೆ. ಹಪ್ಪಳ, ಸಂಡಿಗೆ, ಹೋಳಿಗೆ. ಇದೇನು ಹಪ್ಪಳನ? ಹಲಸಿನ ಹಪ್ಪಳ ಅಂತ ನೋಡಿ. ಹಲಸಿನ ಹಪ್ಪಳನ್ನು ಕೂಡ ಮಾಡಿಟ್ಟಿದ್ದಾರೆ. ನೋಡಿ ಇದು ಸ್ಪೆಷಲ್ ಅಪ್ಪೆ ಮಿಡಿ ಚಟ್ನಿ ಅಂತೆ. ಬಂದವರು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಎಷ್ಟು ಸರಿ ಇದಕ್ಕೆ? 90 ರೂಪಾಯಿ 1/4 kg ಅಂತೆ. ಹಾಗೆ ದೊಡ್ಡ ಬಾಟ್ಲಿ ಕೂಡ ಸಿಗ್ತದಲ್ಲ? ಓಕೆ, ಥ್ಯಾಂಕ್ ಯು. ಸಿಗ್ತಾರೆ. ಇದು ಏನ್ ಸರ್ ಪ್ರಾಡಕ್ಟು? ಕಡಲೆ ಹಿಟ್ಟಿಂದ ಮಾಡಿರೋಂಥ ಸೋಪ್ಗಳು. ನೋಡಿ ಇದು ಕಡಲೆ ಹಿಟ್ಟಿಂದ ಮಾಡಿರೋಂಥ ಸೋಪ್ಗಳಂತೆ. ಥರದ ಎಲ್ಲ ಕಡಲೆ ಹಿಟ್ಟಿದ್ದೀನಾ? ಹಾಂ 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 ಅದು ತಗೊಂಡಿದ್ದೀವಿ ನಾವು. ಸುಮಾರು ದೊಡ್ಡ ಡಬ್ಬೆನೇ ತಗೊಂಡಿದ್ದೀವಿ ಹೋದಾಗ. ಹಾಂ ಇರಲಿ. ಕಂಡೀಷನರು. ಓಕೆ ಸರ್. ಇದನ್ನು ತಮ್ಮ ಹೆಸರು ಸರ್? ಅಶ್ವಥ್ ಅಂತೆ. ನೋಡಿ ಇವ್ರದ್ದು ಬೇರೆ ಕಡೆ ಸ್ಟಾಲ್ ಹಾಕಿದಾಗೂ ಜನ ಬಂದು ತಗೊಳ್ಳಿ. ಮಹಿಳೆಯರಿಗಾಗಿ ಆಭರಣ ಈಗ ಭಾರಿ ಕಾಸ್ಟ್ಲಿ ಆಗಿದೆ. ಆದರೂ ಜನ ಮುತ್ತಿಗೆ ಹಾಕೊಂಡಿದ್ದಾರೆ. ಇದು ಏನು ಆಭರಣ ಅಂತ ಅವರನ್ನೇ ವಿಚಾರಣೆ ಮಾಡೋಣ. ಇದು 1 ಗ್ರಾಮ್ ಗೋಲ್ಡಾ ಮೇಡಮ್? 1 ಗ್ರಾಮ್ ಗೋಲ್ಡು ಗ್ಯಾರಂಟಿ ಉಂಟು. ಓಕೆ, ಎಷ್ಟು ವರ್ಷ? 1 ಇಯರ್ ಗ್ಯಾರಂಟಿ ಕೊಡ್ತಾರಂತೆ. ನೋಡಿ ಬೇಕಾದಷ್ಟು ಆಭರಣ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಜನ ಭಾರಿ ಮುಟ್ತಾ ಇದ್ದಾರೆ. ತೊಂದರೆ ಇಲ್ಲ. ನೋಡಿ ನೀವು ಕೂಡ ಬಂದು ಮುಟ್ಬೋದು, ಹಾಕೊಳ್ಬೋದು. ಎಲ್ಲ ಹಾಕಿಟ್ಟಿದ್ದಾರೆ, ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ನೋಡಿ ಥರದ ಆಭರಣಗಳು 1 ವರ್ಷ ಗ್ಯಾರಂಟಿ ಕೊಡ್ತಾರಂತೆ. ಎಲ್ಲೆಲ್ಲಿ ಹಾಕ್ತೀರಿ ಮೇಡಮ್ ನೀವು ಸ್ಟಾಲು? ಇದೇ ಫಸ್ಟಾ? ಇಲ್ಲ. ಓಕೆ, ಎಲ್ಲ ಕಡೆ ಹಾಕ್ತಾರಂತೆ. ಆಭರಣ ನೋಡೋರು ನೀವು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಇನ್ನು ಭೀಮಾ ಅಲ್ಲುಕಾಸು ಎಲ್ಲ ಬೇಡವೇ ಬೇಡ. ಓಕೆ, ಥ್ಯಾಂಕ್ ಯು. ಮುಂದೆ ನೋಡುವ. ಇಲ್ಲೇನೋ ಹಾಕಿದ್ದಾರೆ. ಇದು ಏನು ಸಣ್ಣ ಕೀ ಎಲ್ಲ ಹಾಕಿರುವಂಥ ಬೋರ್ಡು ಅಂತ ಕಾಣ್ತದೆ. ಮನೆಯ ಬೋರ್ಡ್ಗಳನ್ನು ನೆನೆಸಿಡ್ಬೋದು. ನೋಡಿ ಇಲ್ಲೆಲ್ಲ ಬೋರ್ಡಲ್ಲಿ ಕೀಯನ್ನು ನೆನೆಸಿಟ್ಟಿದ್ದಾರೆ. ಅದರಲ್ಲೇ ಒಂದು ಆರ್ಟ್ ಮಾಡಿದ್ದಾರೆ. ಇದು ಆರ್ಟ್ ಹ್ಯಾಂಡ್ ಆರ್ಟ್ ಮೇಡಮ್ ಸರ್? ಇದು ಕೈಯಲ್ಲಿ ಮಾಡಿರೋ ಆರ್ಟ್ಗಳ? ಆರ್ಟ್ ಕೈಯಲ್ಲಿ ಮಾಡಿದ್ದ? ಮ್ಯಾಟ್ ಫಿನಿಶಿಂಗ್ ಅಂತೆ. ನೋಡಿ ಇದೇನಿದು? ಜಿರಳೆ ಹಲ್ಲಿಗೋಸ್ಕರ ಹಾಕುವಂಥದ್ದು. ನೋಡಿ ಇದು. ಓ, ಇದನ್ನು ಮನೆಯಲ್ಲಿ ಇಟ್ಟರೆ ಜಿರಳೆ ಹಲ್ಲಿ ಎಲ್ಲ ಬರೋದಿಲ್ಲ ಅಂತೆ. ನೋಡಿ ಹಲ್ಲಿ ಜಿರಳೆ ಬರೋದಿಲ್ಲ ಅಂತ ಏನೋ ಸೌಂಡ್ ಮಾಡ್ತದೆ ಅಂತ ಕಾಣ್ತದೆ ಗೋಡೆಯಲ್ಲಿ. ಗೋಡೆ ಮೊಳೆಯುವ ಅವಶ್ಯಕತೆ ಇಲ್ಲ. ಈ 3 kg ಭಾರ ತಡೀತದಂತೆ. ಬೆಂಕಿ ಕಡ್ಡಿಯಲ್ಲಿ ಬಿಸಿ ಮಾಡಿ ಅಂಟಿಸಬೇಕು. ಓಕೆ, ಜಿರಳೆ ಹಲ್ಲಿ ಎಲ್ಲ ಇರೋರ ಮನೆಗೆ ಇದು ಭಾಳ ಉಪಯೋಗ. ನೋಡ್ಕೊಂಡಿರಿ. ಎಲ್ಲಿಯಾದರೂ ನಿಮಗೂ ಸಿಕ್ಕಿದ್ರೆ ಇದನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ. 20 ರೂಪಾಯಿಗೆ ಒಂದಂತೆ. ನೋಡಿ ಇದು 20 ರೂಪಾಯಿಗೆ ಒಂದು. ಎಲ್ಲ ಐಟಮ್ ಉಂಟು ಇಲ್ಲಿ ಬೇಕಾದಷ್ಟು. ಇಲ್ಲಿ ನೋಡುವ ಇನ್ನೇನುಂಟು. ಇದೇನಿದು? ಇದು ಏನು ಐಟಮ್ ಇದು? ಇದು ತಾಳೆ ಬೆಲ್ಲ. ನಮ್ದು ತಾಳೆಯಲ್ಲಿ ಕಲ್ಪರಸ ತೆಗೆದು ಬೆಲ್ಲ ರೆಡಿ ಮಾಡಿ ಮತ್ತೆ ನಾವು 9 ತರದ ಮಸಾಲೆ ಹಾಕಿರ್ತೀವಿ. ಅಶ್ವಗಂಧ, ಏಲಕ್ಕಿ, ಗ್ರಾಮಿ, ನೋಡಿ ಸ್ನೇಹಿತರೆ, ವರಾಹಿ ಹೋಮ್ ಪ್ರಾಡಕ್ಟ್ ಉಡುಪಿ, ಪಾಲ್ಕಾಡ್, ಕೇರಳ ವಿಲೇಜ್ ಪ್ರಾಡಕ್ಟ್ ಅಂತೆ. ಹಾಗೂ ಶುದ್ಧ ತಾರಿ ಕಲ್ಲು ಸಕ್ಕರೆ ಸಿಗ್ತದೆ ಅಂತ ಹಾಕಿದ್ದಾರೆ. ಆ ಐಟಮ್ಗಳೆಲ್ಲ ನೋಡಿ ಏನೇನು ಮಾಡಿದ್ದಾರೆ ಅಂತ. ಹೇಗುಂಟು ಅಂತ ಗೊತ್ತಿಲ್ಲ. ನಾವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ನಾನು ಟೇಸ್ಟ್ ಮಾಡಿ ನಿಮ್ಗೊಂಚೂರು ಹೇಳ್ತೀನಿ. ಒಂಚೂರು ಹಾಕಿ ಮೇಡಮ್, ನೋಡುವ ಒಂಚೂರು ಹೇಗುಂಟು ಅಂತ ನಾವು ಸಹ ನೋಡ್ತೀವಿ. ಥ್ಯಾಂಕ್ ಯು. ತಾಳೆ ಬೊಂಡದಲ್ಲಿ ಮಾಡಿರುವಂಥ
ಅದರಲ್ಲಿ ಮಾಡಿರುವಂಥ ಬೆಲ್ಲ ವಾಲೆ ಬೆಲ್ಲ ಅಂತೆ, ಭಾರಿ ರುಚಿಯಾಗುಂಟು. ಹೇಗುಂಟು ಅಂತ ನೋಡುವ. ಭಾರಿ ಚೆನ್ನಾಗಿದೆ ಮೇಡಮ್, ತುಂಬ ಖಾರವಾಗಿ ಭಾರಿ ಚೆನ್ನಾಗಿದೆ. ಇದು ತರಕಾರಿಗಳ ಬೀಜ, ಇದು ಇದೇನು ಗಿಡ? ಇದು ಬೀಜ ಸೇವಂತಿಗೆದು ಗಿಡ ಅಂತೆ. ನೋಡಿ ಚಿಕ್ಕದು ಮಾಡಿಟ್ಟಿದ್ದಾರೆ. ಎಲ್ಲ ತರಕಾರಿ ಬೀಜಗಳಲ್ಲ, ಎಲ್ಲ ತರಕಾರಿಗಳ ಬೀಜ. ಇಲ್ಲಿ ನೋಡಿ ಆ ಹೂವಿನ ಗಿಡಗಳು ಬೇಕಾದಂಥ ಥರ ಅದರ ಬೀಜ ಗೆಡ್ಡೆ ಎಲ್ಲ ಇಟ್ಟಿದ್ದಾರೆ. ಎಲ್ಲಿಯಾದರೂ ನೀವು ಸಿಕ್ಕಿದಾಗ ಇದನ್ನು ನೋಡಿ ನಿಮ್ಮ ಮನೆಯಲ್ಲಿ ಕೂಡ ಉಪಯೋಗ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನಿಮಗೆ ತುಂಬ ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.